ಅಂದರೆ ಅದೊಂದು ನಂಬಿಕೆ. ನೀರು ತುಂಬಿದೆ, ನೀರು ನಮಗೆ ಮನುಷ್ಯನ ಬೆಳವಣಿಗೆಗೆ, ಕೈಗಾರಿಕೆಗೆ, ವ್ಯವಸಾಯಕ್ಕೆ, ನಮ್ಮ ಅಸ್ತಿತ್ವಕ್ಕೆ ಅಗತ್ಯವಾಗಿ ಬೇಕಾಗಬೇಕಂತ ಮೂಲಭೂತ ವಿಷಯ ಅದು. ಹೀಗಾಗಿ ಅದನ್ನು ಮಾಡಲಿಕ್ಕೆ ಲಾಸ್ಟ್ ಟೈಮ್ ಮಾಡಿದರು. ಮಾಡಿಲ್ವಾ? ನಾನು ಎಲ್ಲಿದ್ದೀನಿ ಅಲ್ಲೇ ಕೈ ಮುಗಿದು ಬಿಡ್ತಾ ಇದ್ದೀನಿ. ಇದು ಮಾಡಬೇಕು. ತುಂಬ ಜನ ಬನ್ನಿ ಮಾಡೋಣ ಅಂದರೆ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಜನಗಳಿಗೆ ನಾನು ಅಲ್ಟಿಮೇಟ್ಲಿ ಜನತೆಗೆ ನಮಗೆಲ್ಲ ಒಳ್ಳೇದಾಗಬೇಕಲ್ಲ, ಅದಕ್ಕೆಲ್ಲ ಒಳ್ಳೇದಾಗಬೇಕು. KRS ಮಾಡಿದಾಗ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಮಾಡ್ತಾಯಿದ್ರು. ಇಲ್ಲಿಗೇನು ಸಾಂಪ್ರದಾಯಿಕ ಮಾಡ್ತಿಲ್ಲ, ಅದಕ್ಕೆ ಮಧ್ಯೆ ಮಾಡ್ತಾಯಿದ್ರು. ಫಸ್ಟು ಯಾಕಂದರೆ ಕಡಿಮೆ ಪ್ರಮಾಣದ ನೀರು ಸಂಗ್ರಹ ಇರತಕ್ಕಂಥ ಜಲಾಶಯ, ಸುಮಾರು ಮೋಡ ಕವಿದ ವಾತಾವರಣ ಇದ್ರೂ ತುಂಬ್ಕೊಂಡ್ಬಿಡ್ತಿದ್ದು. ದಟ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿಸ್ ಕಬಿನಿ ಡ್ಯಾಮ್. ಸೊ ಅದನ್ನು ಮಾಡಬೇಕು. ಟ್ಯಾಂಕ್ಸು ಸುಮಾರು ಒಂದು 32ರಿಂದ 38 ಟ್ಯಾಂಕ್ ಕನೆಕ್ಟ್ ಇರೋ. ಅದರಲ್ಲಿ 23 ಇದಕ್ಕೆ ಡೈರೆಕ್ಟ್ ಕನೆಕ್ಟ್ ಆಗಿದೆ. ಉಳಿದವು ಕೆನಾಲ್ ಮುಖಾಂತರನೇ ಆಗಬೇಕು. ಎಲ್ಲಿ ಡೈರೆಕ್ಟ್ ಕನೆಕ್ಟ್ ಇದ್ದಾವೆ ಇದಕ್ಕೆ ಆ ಟ್ಯಾಂಕ್ಗಳಿಗೆ ಹೆಚ್ಚು 23 ಯಳಂದೂರು ಮತ್ತು ಕೊಳ್ಳೇಗಾಲದಲ್ಲಿ ಟ್ಯಾಂಕ್ಗಳು ತುಂಬಿದ್ರೆ 15 ಡೇಸ್ ಬಿಟ್ಟು ಆ ಟ್ಯಾಂಕ್ ಇದಾದಮೇಲೆ ಅಷ್ಟೊಳಗೆ ನೀರು ಸಂಗ್ರಹ ಆದರೆ ICC ಮೀಟಿಂಗ್ ಕರೆದು ಅಲ್ಲಿ ಕಳೆ ಇದೆಲ್ಲ ವೀಡ್ಸ್ ಎಲ್ಲ ಬೆಳ್ಕೊಂಡಿದೆ, ಸಿಲ್ಟಪ್ ಆಗಿದೆ, ಅದೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದ್ದೀನಿ. ಅದು ಸೇಮ್ ಥಿಂಗ್ 15 ದಿನ ಇಲ್ಲೂ ಅದೇ ಥರ ಮಾಡೋಕ್ಕೆ ಹೇಳಿದ್ವಿ. ಅದೇ ಸೇಮ್ ಥಿಂಗ್ ಇಲ್ಲೂ ಮಾಡ್ತೀವಿ. ಸೊ ಅಷ್ಟರೊಳಗಡೆ ನೀರು ತುಂಬಿಕೊಂಡಾಗ ಡ್ಯಾಮು ವಿಲ್ ಟೇಕ್ ಆ್ಯಕ್ಷನ್. ICC ಮೀಟಿಂಗಲ್ಲಿ ವಿಲ್ ಟೇಕ್ ಡಿಸಿಷನ್. ಮತ್ತು ನಿನ್ನೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆದು ಕೌನ್ಸಿಲ್ ಮೀಟಿಂಗ್. ಕೌನ್ಸಿಲ್ ಅಂದರೆ ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟ್ರು, ಸೋಷಿಯಲ್ ಮಿನಿಸ್ಟರ್ ಉಪಾಧ್ಯಕ್ಷರಾಗಿ, ಇತರ MPಗಳು ML ಆಗಿ ಇನ್ ಲೆಂಗ್ತ್ ವಿಲ್ ಡಿಸ್ಕಸ್ SCP TSP ಅಲೋಕೇಶನ್. ಆ ಕಾಯ್ದೆ ಪ್ರಕಾರ 39,000 ಕೋಟಿನ ಅಪ್ರೂವ್ ಮಾಡಿಕೊಟ್ಟಿದ್ದೀವಿ 34 ಇಲಾಖೆಗಳಿಗೆ. ಅದರಲ್ಲಿ ಈ ಹಣದಲ್ಲಿ ನಾವು SCP TSP ಕಾಯ್ದೆ ಮಾಡುವಾಗ ಸೆಕ್ಷನ್ 7 ಅಂತ ಬರುತ್ತೆ. ಆ 7 ಇದು ಅಂದರೆ SC ST ಜನಸಂಖ್ಯೆಗೆ ಅನುಗುಣವಾಗಿ ರಾಜ್ಯದ ಆಯವ್ಯಯದ ಹಣವನ್ನು ಒಂದು ಕಡೆ ತೆಗೆದಿಟ್ಟು ಅವರ ಅಭಿವೃದ್ಧಿಗೆ ಬಳಸಬೇಕು ಅಂತೇಳಿ ಒಂದು ಕಾಯ್ದೆಯನ್ನು ಮಾಡಿದಾಗ 13-14 ಮಾಡಿರೋದು ನಿಮಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಭಾಳಷ್ಟು ಜನ ಈಗ 5 ಗ್ಯಾರಂಟಿ ಇದ್ದಾವೆ, SCP TSP ಹಣನ ದುರುಪಯೋಗ ಮಾಡಿಬಿಟ್ರು, SC ST ಜನಗಳ ದುಡ್ಡೆಲ್ಲ ಯೋಜನೆಗಳು ಕೊಟ್ಬಿಟ್ರು ಈಗಂತ ಹೇಳಿ ಮಧ್ಯೆ ರಾಜಕೀಯವಾಗೂ ಹೇಳ್ಬೋದು, ಅಥವಾ ಈ ದುಡ್ಡು ಇನ್ನೂ ಇದ್ರೆ ಇನ್ನೂ ಅನುವಾಗಿ ಬಂತಕ್ಕಂಥ ಸದುದ್ದೇಶದಿಂದ ಇನ್ನೂ ಜಾಸ್ತಿ ಹಣ ಕೊಡಿ ಅಂತಲೂ ಕೇಳ್ಬೋದು. ಸೊ ಇದನ್ನು ಮಾಡುವಾಗ ಆ ಕಾಯ್ದೆ ಮಾಡುವಾಗ ಕೆಲವು ಸೆಕ್ಷನ್ಗಳಿದ್ದಾವೆ. A-B 7ನಲ್ಲಿ 7A 7B 7C 7D ಈ ಸೆಕ್ಷನ್ಗಳು ಸ್ಪೆಸಿಫಿಕ್ ಆದಂಥ ವಿಭಾಗಕ್ಕೆ ಏನೇನು ಮಾಡಬೇಕು ಅಂತ ಹೇಳಿದೆ. ಸೊ ಎನಲ್ಲಿ ಕೆಲವು ಇಂಡಿವಿಜುವಲ್ ಬೆನಿಫಿಟ್ಸ್ ಇರ್ಬೋದು, ಬಿನಲ್ಲಿ ಸುಮ್ಮನೆ ಆರೋಗ್ಯ ಈ ಥರ ಸಂಬಂಧಪಟ್ಟಂಥವು, ಸಿನಲ್ಲಿ ಸರ್ಕಾರದ ಯೋಜನೆಗಳು ಮಾಡುವಾಗ ಆ ಯೋಜನೆಯ ವ್ಯಾಪ್ತಿಗೆ ಬರ್ತಕ್ಕಂಥ SC ST ಜನರಿಗೆ ಅವರದೇ ಹಣವನ್ನು ಆ ಜನರಿಗೆ ಮಾತ್ರ ಮೀಸಲಿಟ್ಟು ಮಾಡಲಿಕ್ಕೆ ಪ್ರಾವಿಷನ್ ಅಂಡರ್ ಸೆಕ್ಷನ್ C(7). ಸೊ ಅದನ್ನು ಬಳಸ್ಕೊಂಡು ಈ ಸಾರಿ 14,000 ಕೋಟಿನ ಅಲ್ಲಿಗೆ ಮೀಸಲಾಗಿಟ್ಟಿದ್ದೀವಿ ಅಂಡರ್ ಸೆಕ್ಷನ್ CM SCP TSP Act 7, ವಿಚ್ ಈಸ್ ಎ ಪ್ರಾವಿಷನ್. ಮಿಸ್ಯೂಸ್ ಆಗಲಿ ಬೇರೆಯವ್ರು ಕೊಟ್ಬಿಡೋದಾಗಲಿಲ್ಲ. 7Dನಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಇತ್ತು. ಡೀಮ್ಡ್ ಅಂದರೆ ನಮಗೆ ವಿಸಿಬಲ್ ಇಲ್ಲ, ಅಲ್ಲೊಂದಷ್ಟು ಜನ ಇಲ್ಲೊಂದು ಜನ SCಗಳಿದ್ದಾರೆ ಅಂತ ತಿಳ್ಕೊಂಡು, SC ST ಪಾಪ್ಯುಲೇಷನ್ ತಿಳ್ಕೊಂಡು ಇದನ್ನು ಬೇರೆ ಉದ್ದೇಶಕ್ಕೆ, ಅನ್ಯ ಉದ್ದೇಶಕ್ಕೆ ಬಳಸ್ಕೊತಾಯಿದ್ರು. BJP ಸರ್ಕಾರ ಇದ್ದಾಗ ಸುಮಾರು 10,000 ಕೋಟಿನ ಆ ಥರ ಡೀಮ್ಡ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದರು. ಆಮೇಲೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ಹಣನ ಬೇರೆ ಕಡೆ ಉದ್ದೇಶಕ್ಕೆ ಬಳಸ್ಕೊಂಡಿದ್ರು. ಕಾಂಗ್ರೆಸ್ ಇದ್ದಾಗಲೂ 4,000-5,000 ಕೋಟಿನ ಡೀಮ್ಡ್ ಎಕ್ಸ್ಪೆಂಡಿಚರ್ ಬಳಸ್ಕೊಂಡಿದ್ರು. ಸೊ ಈ ಹಣನ ಆ ವರ್ಗಕ್ಕೆ ಮೀಸಲಿರ್ತಕ್ಕಂಥ ಅನ್ಯ ಉದ್ದೇಶಕ್ಕೆ, ಅಲ್ಲಿ ಇಲ್ಲದೇ ಇರತಕ್ಕಂಥ ಸಮುದಾಯಗಳು ಇಲ್ಲದೇ ಇದ್ರು ಅದನ್ನು ಡೀಮ್ಡ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತಾರೆ ಅಂತೇಳಿ ಈ ಸಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು
ಸೆಕ್ಷನ್ ಡಿನ ತೆಗೆದಾಕಿದ್ದೀವಿ. ವಿ ಹ್ಯಾವ್ ರಿಮೂವ್ಡ್ ಸೆಕ್ಷನ್ ಡಿ. ಸೆಕ್ಷನ್ ಡಿ ತೆಗೆದ್ಮೇಲೆ ಅಲ್ಲೇನು ಬೇರೆ ಅನ್ಯ ಉದ್ದೇಶಕ್ಕೆ ಡೀಮ್ಡ್ ಎಕ್ಸ್ಪೆಂಡಿಚರ್ ಮಾಡಿದ್ರು, ಈಗ ಅದನ್ನು ಮಾಡಲಿಕ್ಕೆ ಬರೋದಿಲ್ಲ ಆಫ್ಟರ್ ರಿಮೂವಿಂಗ್ ಸೆಕ್ಷನ್ ಡಿ. ಈಗ ಸೆಕ್ಷನ್ ಸಿನಲ್ಲಿ ನೀವು ಜನರಲ್ ಯೋಜನೆಗೆ ಕೊಡಿ ಅವರು SC/STಗಳಿಗೆ, ಈ SC/STಗಳನ್ನು ಯಾಕೆ SC/ST ಕೊಡ್ತೀರಿ ಅನ್ನೋ ಮಾತುಗಳು ವಾದಗಳು ಬರ್ತಾರೆ, ಒಂದು ಕಡೆ ಬರ್ತಾಯಿದ್ರೆ. ರಾಜಕೀಯವಾಗಿ ಯಾರು SCP TSP ಕಾಯ್ದೆ ಮಾಡಿಲ್ಲೋ, ಕಾಯ್ದೆ ಬಗ್ಗೆ ಪರಿಕಲ್ಪನೆ ಇಲ್ವೋ, ಆ ಜನರ ಈ ಆಸಕ್ತಿ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ವೋ, ನಾವು ಮಾಡಿದ ಮೇಲೆ ದುರುಪಯೋಗ ಮಾಡ್ತಾಯಿದ್ದಾರೆ, ಈ ದುಡ್ಡು ತಗೊಂಡು SC/ST ಯೋಜನೆ ಕೊಡ್ತಾಯಿದ್ದಾರೆ ಅಂತೇಳಿ ರಾಜಕೀಯ ಗೊಲ್ಲನ್ನು ಎಬ್ಬರಿಸ್ತಾ ಇದ್ದಾರೆ. ದಿ ವೆರಿ ಸೆಕ್ಷನ್ ವೆರಿ ಕ್ಲಿಯರ್ಲಿ ಸೇಸ್, ಸಿನಲ್ಲಿ ಯೋಜನೆ ಮಾಡುವಾಗ ಆ ಜನರ ಸಂಖ್ಯೆಗೆ ಅನುಗುಣವಾಗಿ ಎಷ್ಟಾಗುತ್ತೆ ಹಣನ ತಗೊಳ್ಳಿ ಅಂತೇಳಿ ಹೇಳಿರುವಾಗ ಅದನ್ನು ಬಳಸಿದ್ದೇವೆ. ಇದು ಕೌನ್ಸಿಲಲ್ಲಿ ಚೆನ್ನಾಗಿ ಚರ್ಚೆ ಆಯಿತು. ಮುಖ್ಯಮಂತ್ರಿಗಳು ಮುಂದೆ ಒಂದು ದಿನ ಇದನ್ನೆಲ್ಲ ಸಪ್ರೇಟಾಗಿ ಚರ್ಚೆ ಮಾಡಿ ಈ ಒಂದು ಯೋಜನೆಗೆ ಕೊಡ್ತಕ್ಕಂಥ ಹಣನ ಉಳಿತಾಯ ಮಾಡಿ ಮುಂದಿನ ದಿನಗಳಲ್ಲಿ ಈ ಇನ್ನೂ ಹೆಚ್ಚು ಪರಿಣಾಮಕಾರಿಗೆ ಮಾಡಲಿಕ್ಕೆ ಏನು ಸಾಧ್ಯತೆ ಇದೆ ಅದನ್ನು ಪರಿಶೀಲನೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಸೆಕ್ಷನ್ ಸಿ ಕೆಳಗಡೆ ಗ್ಯಾರಂಟಿಗೆ ಅವಕಾಶ ಇರೋದ್ರಿಂದ SCP TSP ಹಣನ SC/ST ಜನಸಮುದಾಯಕ್ಕೆ ಹೊರತುಪಡಿಸಿ ಬೇರೆದಕ್ಕೆ ದುರುಪಯೋಗ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ. ಇದನ್ನು ಸ್ಪಷ್ಟವಾಗಿ ನಿಮಗೆ ತಿಳಿಸಕ್ಕೆ ಹೇಳ್ತೀವಿ. ಮತ್ತು ನಿನ್ನೆ ನಮ್ಮ ಕೌನ್ಸಿಲ್ ಮೀಟಿಂಗಲ್ಲಿ ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಎಕ್ಸಾಮ್ ಹೋಗಿ SC/ST ಮಕ್ಕಳು IAS ಇರ್ಬೋದು, IPS ಇರ್ಬೋದು, IFS ಇರ್ಬೋದು, ಸುಮಾರು ದಿಲ್ಲಿನಲ್ಲಿ 70-80 ಜನ ವಿದ್ಯಾರ್ಥಿಗಳು ನನ್ನನ್ನು, ನಮ್ಮ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಆ ಮಕ್ಕಳಿಗೆ 10,000 ರೂಪಾಯಿ ನಮ್ಗೆ ಸಾಕಾಗಲ್ಲ ಮಂತ್ಲಿ ನೀವೇನು ಕೊಡ್ತಕ್ಕಂಥದ್ದು, ಜಾಸ್ತಿ ಮಾಡಿದ್ರೆ ಅವರ ಮಂತ್ಲಿ ಒಂದು ಅನುದಾನವನ್ನು ಅವ್ರಿಗೆ ಕೊಡ್ತಕ್ಕಂಥ ಅವರು ಸ್ಟಡೀಸ್ ಇದಕ್ಕೆ 10,000ದಿಂದ 15,000 ರೂಪಾಯಿನ ಹೆಚ್ಚಿಗೆ ಮಾಡಿದ್ದೀವಿ. ಅವರೆಲ್ಲ ಬಂದು ನಮಗೆ ಮೊನ್ನೆ ದಿಲ್ಲಿಗೆ ಹೋಗಿದ್ದಾಗ ಮನವಿ ಮಾಡಿದರು, ಅದನ್ನು ಹೆಚ್ಚಿಗೆ ಮಾಡಿದ್ದೀವಿ. ಅದಾದ ಮೇಲೆ ಇನ್ನೊಂದು ಮಾತಾಡೋ ಡಿಸಿಷನ್ ಅಂದರೆ ಅಲ್ಲಿ ನಮ್ಮ ಮಕ್ಕಳಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅದಕ್ಕೇ ಒಂದು ಸುಸಜ್ಜಿತವಾದಂಥ ಹಾಸ್ಟೆಲ್ ನಿರ್ಮಾಣ ಮಾಡಿ ಯಾರ್ಯಾರು SC/ST ಮಕ್ಕಳು ಅಲ್ಲಿ IAS, IPS, IRS ಈ ಥರ ಕೋಚಿಂಗ್ ತಗೊಂಡು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತಾರೆ, ಅವ್ರಿಗೆ ಸುಸಜ್ಜಿತವಾದಂಥ ಹಾಸ್ಟೆಲ್ಲು ಮತ್ತು ಹೈಟೆಕ್ ಲೈಬ್ರರಿಯನ್ನು ಮಾಡಬೇಕು ಅಂತೇಳಿ ಒಂದು ಡಿಸಿಷನ್ ಮಾಡಿ ಆ ಥರ ಮಾಡಲಿಕ್ಕೆ ಮಾಡಿದ್ವಿ. ಇವು ಅತ್ಯಂತ ಮಹತ್ತರವಾದಂಥ ಸಮಾಜ ಕಲ್ಯಾಣ ಇಲಾಖೆಯ ಡಿಸಿಷನ್ಗಳು. ಸೊ ಇವಿಷ್ಟು ನಮ್ಮ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಥದ್ದು.